ಅಂತಿಮ ಘಟ್ಟ ಅಂತಿಮ ಹಂತವನ್ನ ತಲುಪಿದೆ ಧರ್ಮಸ್ಥಳ ಬುರುಡೆ ಪ್ರಕರಣ. ಮುಂದಿನ ವಾರವೇ ಕೋರ್ಟ್ಗೆ ಈ ಪ್ರಕರಣದ ಸಂಪೂರ್ಣ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ತಿಂಗಳಲ್ಲಿ ತನಿಖೆ ಮುಗಿಸೋದಕ್ಕೆ ಸರ್ಕಾರದಿಂದ ಸೂಚನೆಯನ್ನ ಕೊಟ್ಟಿರುವಂತದ್ದು. ನೇಮಕವಾದಂತಹ ಎಸ್ಐಟಿಗೆ ಈ ತಿಂಗಳಲ್ಲಿ ತನಿಖೆ ಮುಗಿಸೋದಕ್ಕೆ ಸರ್ಕಾರದಿಂದ ಸೂಚನೆ. ಇನ್ನೊಂದು ವಾರಗಳ ಒಳಗೆ ಕೋರ್ಟ್ಗೆ ಎಸ್ಐಟಿ ವರದಿ ಸಲ್ಲಿಕೆಯಾಗಿದೆ. ಮುಂದಿನ ವಾರವೇ ವರದಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಎಸ್ಐಟಿ ಕೂಡ ರೆಡಿಯಾಗಿದೆ. ನ್ಯಾಯಾಲಯಕ್ಕೆ ರಿಪೋರ್ಟ್ ಸಲ್ಲಿಸಲು ಸಿದ್ಧತೆ ನಡೀತಾ ಇದೆ. ಪೇಪರ್ ವರ್ಕ್ಸ್. ಮುಂದಿನ ವಾರ ಧರ್ಮಸ್ಥಳ ರಹಸ್ಯ ಬಯಲಾಗುತ್ತಾ? ಹಾಗಾದ್ರೆ ಇಲ್ಲಿವರೆಗೂ ಇದ್ದಂತಹ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗುತ್ತಾ? ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಸಂಪರ್ಕದಲ್ಲಿದ್ದಾರೆ. ಪಟೇಲ್ರೆ, ಇಲ್ಲಿವರೆಗೂ ಇದ್ದಂತಹ ಪ್ರಶ್ನೆಗಳು, ಒಂದಿಷ್ಟು ಅನುಮಾನಗಳು, ಕುತೂಹಲಗಳು ಎಲ್ಲದಕ್ಕೂ ಕೂಡ ಮುಂದಿನ ವಾರವೇ ಉತ್ತರ ಅನ್ಬಹುದಾ? ಅಫ್ಕೋರ್ಸ್ ಉಗಾರ್ ಪ್ರಮುಖ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈಗಾಗಲೇ SIT ಮುಖ್ಯಸ್ಥರ ಜೊತೆ 2 ಹಂತದ ಸಭೆಯನ್ನ ನಡೆಸಿರ್ತಕ್ಕಂಥದ್ದು. ಈಗಾಗಲೇ ಧರ್ಮಸ್ಥಳದ ಪ್ರಕರಣ ಸಂಬಂಧಪಟ್ಟಾಗೆ SIT ರಚನೆ ಆಗಿರ್ತಕ್ಕಂಥದ್ದು, ನಿರಂತರವಾಗಿ ತನಿಖೆ ನಡೀತಿರ್ತಕ್ಕಂಥದ್ದು. ತನಿಖಾ ಹಂತ ಅಂತಿಮ ಹಂತದಲ್ಲಿ ಇರುವಂಥದ್ದು. ಈಗಾಗಲೇ ನ್ಯಾಯಾಲಯಕ್ಕೆ SIT ವರದಿಯನ್ನು ಸಲ್ಲಿಸುವಂತೆ ಈಗಾಗಲೇ ಸರ್ಕಾರ ಅಂದ್ರೆ ಗೃಹ ಸಚಿವರು ಕೂಡ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಮತ್ತು ಈಗಾಗಲೇ ಧರ್ಮಸ್ಥಳದ ಅಷ್ಟು ವರದಿಯನ್ನು ಅಂದ್ರೆ ಧರ್ಮಸ್ಥಳದ ಅಷ್ಟು ಪ್ರಕರಣದ ಜೊತೆಗೆ ಹೊಸ ಪ್ರಕರಣಗಳು ಸೇರಿದಂತೆ ಎಲ್ಲಾ ಪ್ರಕರಣಗಳು ಸಂಬಂಧಪಟ್ಟಿಗೆ ನ್ಯಾಯಾಲಯಕ್ಕೆ ತನಿಖಾ ವರದಿಯನ್ನು ಕೊಡ್ಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಮುಂದಿನ ವಾರ ಅಥವಾ ಈ ತಿಂಗಳಾಂತ್ಯದಲ್ಲಿ ತಿಂಗಳಾಂತ್ಯದ ಒಳಗಡೆ ನ್ಯಾಯಾಲಯಕ್ಕೆ SIT ವರದಿ ಕೊಡುವ ಮುಖಾಂತರ ಒಂದಷ್ಟು ಊಹಾಪೋಹಗಳಿಗೂ ತೆರೆ ಎಳೆಯುತ್ತಾ ಅಥವಾ ಕುತೂಹಲಕ್ಕೆ ಎಡೆ ಮಾಡಿಕೊಡುತ್ತಾ ಅಥವಾ ತನಿಖೆಯನ್ನ ಮತ್ತೆ ಮುಂದುವರಿಸುವ ರೀತಿಯಲ್ಲಿ ವರದಿ ಇರುತ್ತೆ ಎಂಬುದು ಕೂಡ ಸದ್ಯದ ಕುತೂಹಲ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ತಿಂಗಳಾಂತ್ಯದ ಒಳಗಡೆ ಕೊಡ್ಬೇಕಂತ ಹೇಳಿರ್ತಕ್ಕಂಥ. ಹಾಗಾಗಿ ಇನ್ನು 1 ವಾರದ ಒಳಗಡೆ ಧರ್ಮಸ್ಥಳದ SIT ಈಗ ತನಿಖಾ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಲು ತೀರ್ಮಾನವನ್ನು ಮಾಡಿರುವಂಥದ್ದು. ಈಗಾಗಲೇ ತನಿಖಾ ವರದಿಯನ್ನು ಸಿದ್ಧಪಡಿಸಿಕೊಂಡಿರ್ತಕ್ಕಂಥ SIT ಅವರು ನ್ಯಾಯಾಲಯಕ್ಕೆ ವರದಿಯನ್ನ ಸಲ್ಲಿಸ್ತಿರ್ತಕ್ಕಂಥದ್ದು. ಆ ವರದಿ ಆಧಾರದ ಮೇಲೆ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಧರ್ಮಸ್ಥಳದ ಪ್ರಕರಣ ಮತ್ತಷ್ಟು ಬಯಲಾಗುತ್ತಾ ಅಥವಾ ಪ್ರಕರಣಕ್ಕೆ ಅಂತ್ಯ ಆಡುತ್ತಾ ಅಥವಾ ಪ್ರಕರಣ ಮತ್ತಷ್ಟು ತನಿಖೆಗೆ ಪೂರಕವಾಗುತ್ತಾ ವರದಿ ಅನ್ನೋದು ಸದ್ಯದ ಕುತೂಹಲ. ಒಟ್ಟಾರೆ ಇಲ್ಲಿವರೆಗೂ ಎಲ್ಲ ಕಡೆ SIT ತನಿಖಾ ಯಾವಾಗ ಕೊಡ್ತಾರ ಎನ್ನುವ ಒಂದು ಯಕ್ಷ ಪ್ರಶ್ನೆ ಇತ್ತು. ಈ ಯಕ್ಷ ಪ್ರಶ್ನೆಗಳ ನಡುವೆ ಕೂಡ ಇದೀಗ ತಿಂಗಳಾಂತ್ಯದ ಒಳಗಡೆ ಅಂದ್ರೆ ಮುಂದಿನ ವಾರದ ಒಳಗಡೆ ತನಿಖಾ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಲು ಈಗಾಗಲೇ SIT ತನ್ನ ಅಧಿಕಾರಿಗಳ ಮುಖಾಂತರ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ತಿರ್ತಕ್ಕಂಥದ್ದು. ಉಗಾರ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಡೀಟೇಲ್ಸ್ಗೆ. ಬೆಂಗಳೂರಲ್ಲಿ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕೊನೆಗೂ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದಾನೆ. ಕೃತಿಕಾಳನ್ನ ಕೊಂಡಂತ ಗಂಡ ಪತ್ನಿಯನ್ನ ನಾನೇ ಕೊಂದಿದ್ದು ಅಂತ ತಪ್ಪೊಪ್ಪಿಗೆಯನ್ನ ಒಪ್ಪಿಕೊಂಡಿದ್ದಾನೆ. ಪೊಲೀಸರ ವಿಚಾರಣೆ ನಿರಂತರವಾಗಿ ನಡೀತಾ ಇತ್ತು. ಪತ್ನಿಯನ್ನ ನಾನೇ ಕೊಂದಿದ್ದು ಅಂತ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅಂತ ಮೆಸೇಜ್ ಮಾಡಿದ್ದ ಗಂಡ. ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅಂತ ಮೆಸೇಜ್ ಮಾಡಿರು ಫ್ರೆಂಡ್ ಒಬ್ಬರಿಗೆ ಈ ರೀತಿಯಾಗಿ ಮೆಸೇಜ್ ಮಾಡಿದ ಡಾಕ್ಟರ್ ಮಹೇಂದ್ರ. ಆಕೆಯನ್ನ ಕೊಲೆ ಮಾಡಿದ ನಂತರದ, ಹೆಂಡತಿನ ಕೊಲೆ ಮಾಡಿದ ನಂತರದ, ಮಹೇಂದ್ರನ ಮೊಬೈಲ್ ಡೇಟಾ ರಿಟ್ರೀವ್ ಮಾಡಿದ ನಂತರದಲ್ಲಿ ಈ ಸತ್ಯ ಪತ್ತೆಯಾಗಿದೆ. ಡಿಲೀಟ್ ಮಾಡಿದಂಥ ಮೆಸೇಜ್ಗಳೆಲ್ಲವೂ ಕೂಡ ರಿಟ್ರೀವ್ ಆಗಿದೆ. ಪತ್ನಿಯ ಆರೋಗ್ಯ ಸಮಸ್ಯೆಯಿಂದ ಗಂಡ ಬೇಸತ್ತಿದ್ದ. ಡಿವೋರ್ಸ್ ಮಾಡಿದ್ರೆ ತನಗೆ ಏನೂ ಸಿಗಲ್ಲ ಅಂದುಕೊಂಡಿದ್ದ. ಡಿವೋರ್ಸ್ ಕೊಟ್ಬಿಟ್ರೆ ಏನೂ ಸಿಗೋದಿಲ್ಲ, ಲಾಭ ಇಲ್ಲ. ಹೆಲ್ತ್ ಇಶ್ಯೂ ಮುಂದಿಟ್ಕೊಂಡು ಈ ರೀತಿಯಾಗಿ ಕೊಲೆಗೆ ಪ್ಲಾನ್ ಮಾಡಿದ್ದ ಮಹೇಂದ್ರ. ಡಾಕ್ಟರ್ ಅನಸ್ತೇಶಿಯಾ ಹೈಡೋಸ್ ಅನ್ನ ನೀಡಿ ಈಕೆಯನ್ನ ಕೊಲೆ ಮಾಡಿತ್ತು. ಇನ್ವೆಸ್ಟಿಗೇಷನ್ ನಾವು ಬಹಿರಂಗಾಗಿ ನಾವು ಹೇಳಲಿಕ್ಕೆ ಆಗಲ್ಲ, ಬಟ್ ಪ್ರೋಗ್ರೆಸ್ ಇದೆ. ಆರೋಪಿ ಅವ್ರದ್ದು ಏನೇನು ನಮ್ಮದು ಚಾರ್ಜ್ ಶೀಟ್ ಮಾಡಲಿಕ್ಕೆ ಏನೇನು ಎವಿಡೆನ್ಸಸ್ ಬೇಕು ಅದು ತುಂಬ ಸಿಕ್ಕಿದೆ. ಮತ್ತು ಕರೆಕ್ಟ್ ಡೈರೆಕ್ಷನ್ಲಿ ಕೇಸ್ ಹೋಗ್ತಾ ಇದೆ. ಏನು ನಾವು ಎವಿಡೆನ್ಸಸ್ ಫಸ್ಟ್ FSL ಇಂದ ಬಂತು, ಅದಾದಮೇಲೆ ಮೋಟಿವ್ ಬಗ್ಗೆ ಮತ್ತು ಯಾವ ರೀತಿ ಅವರು ಮಾಡಿದ್ದಾರೆ ಅದು ಎಲ್ಲರ ಬಗ್ಗೆ ಒಂದು ಸ್ಪಷ್ಟವಾಗಿ ನಮಗೆ ಚಿತ್ರಣ ಸಿಕ್ಕಿದೆ. ಚೆನ್ನಾಗಿ ನಮ್ಮ ಐವರು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ. ಮತ್ತು ಪರ್ಸ್ನಲ್ ಆಗಿ ಜಾಯಿಂಟ್ ಕಮಿಷನರ್ ಡೇ ಟು ಡೇ ಫಾಲೋಅಪ್ ಮಾಡ್ತಾಯಿದ್ದಾರೆ. ಈಗ ಇನ್ವೆಸ್ಟಿಗೇಷನ್ ಇಸ್ ಅ ವೆರಿ ಸೀರಿಯಸ್ ಇಶ್ಯೂ. ಸೊ ನಾವು ಬಹಿರಂಗವಾಗಿ ಪ್ರೆಸ್ ಮೀಟಲ್ಲಿ ಹೇಳಲಿಕ್ಕೆ ಆಗಲ್ಲ, ಬಟ್ ಖಂಡಿತ ಇದು ಫಿಟ್ ಕೇಸ್ ಫಾರ್ ಚಾರ್ಜ್ ಶೀಟ್ ಇದೆ. ಆ್ಯಂಡ್ ಹಿ ಈಸ್ ದಿ ಅಕ್ಯೂಸ್ಡ್ ಆ್ಯಂಡ್ ಹಿ ಹ್ಯಾಸ್ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ನಮ್ಮ ಪೊಲೀಸ್ ಅವರು ಯಾವ ರೀತಿ ಚಾರ್ಜ್ ಶೀಟ್ ಬಿಲ್ಡಪ್ ಮಾಡಬೇಕು ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ನಾವು
ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕಬ್ಬಾಳು ಹಾಗೂ ಸಾತನೂರು ರಾಜ್ಯ ಹೆದ್ದಾರಿ ಆಕ್ಸಿಡೆಂಟ್ ಸ್ಪಾಟ್ ಆಗಿದೆ. ಪ್ರತಿ ಶನಿವಾರ ಭಾನುವಾರ ಬಂದ್ರೆ ಅಪಘಾತಗಳು ಹೆಚ್ಚಾಗ್ತಾ ಇವೆ. ಕಳೆದ 8 ತಿಂಗಳಲ್ಲಿ 7 ಜನ ಮೃತಪಟ್ಟಿದ್ದಾರೆ. ಸ್ಪೀಡ್ ಬ್ರೇಕರ್ ನಿರ್ಮಿಸಿ ಅಂತ ಪತ್ರ ಬರೆದರೂ ಕೂಡ PWD ಅಧಿಕಾರಿಗಳು ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ. ಈ ಸಮಸ್ಯೆ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ, ನೋಡಿ. ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜು ಆರ್ಯ. ಇವತ್ತು ನಾನು ಬೆಂಗಳೂರು ದಕ್ಷಿಣದ ಚನ್ನಪಟ್ಟಣ ತಾಲ್ಲೂಕಿನ BV ಹಳ್ಳಿ ಅನ್ನುವಂತ ಒಂದು ಗ್ರಾಮದಲ್ಲಿದ್ದೀನಿ. ಇಲ್ಲಿ ಪ್ರಮುಖವಾಗಿ ನೀವು ನೋಡ್ತಾ ಇರಬಹುದು ನನ್ನ ಹಿಂಭಾಗದಲ್ಲಿ ಇದು ಚನ್ನಪಟ್ಟಣದಿಂದ ಕನಕಪುರಕ್ಕೆ ಹೋಗುವಂತ ಒಂದು ಮುಖ್ಯ ರಸ್ತೆ. ಜೊತೆಗೆ ಕಬ್ಬಾಳು ದೇವಾಲಯಕ್ಕೂ ಕೂಡ ಅಷ್ಟೇ ತಮಿಳುನಾಡು ಕೇರಳ ಭಾಗದಿಂದಲೂ ಕೂಡ ಅಷ್ಟೇ ಈ ಒಂದು ರಸ್ತೆಯ ಮೂಲಕವಾಗಿ ಸಾವಿರಾರು ವಾಹನಗಳು ಬರುತ್ತೆ. ಒಂದು ಸಮಸ್ಯೆ ಎದುರಾಗ್ತಿರುವಂತದ್ದೇನು ಅಂತಂದ್ರೆ ಕಳೆದ 6 ತಿಂಗಳಿನಿಂದ 7 ಜನ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಜೊತೆಗೆ 37 ಜನ ಸೀರಿಯಸ್ ಆಗಿ ಇಂಜೂರ್ಡ್ ಆಗಿದ್ದಾರೆ. ಸುಮಾರು 150ರಿಂದ 200 ಅಪಘಾತ ಪ್ರಕರಣಗಳು ದಾಖಲಾಗಿದೆ. ಕಾರಣ ಏನು ಅಂತಂದ್ರೆ ಈ ಒಂದು ರಸ್ತೆಯಲ್ಲಿ ಯಾವುದೇ ರೀತಿಯಾದಂತಹ ಹಂಪ್ಸ್ ಅನ್ನುವಂಥದ್ದಿಲ್ಲ ಅನ್ನುವಂತ ಒಂದು ಆಕ್ರೋಶವನ್ನ ಈ ಸುತ್ತಮುತ್ತ ಇರುವಂತಹ ಊರಿನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಮುಖ್ಯ ರಸ್ತೆಯಲ್ಲಿ ವೆಹಿಕಲ್ ಫಾಸ್ಟ್ ಆಗಿ ಬರುತ್ತೆ, ಹಂಪ್ಸ್ ಇಲ್ಲ, ಆಕ್ಸಿಡೆಂಟ್ ಆಗ್ತಿದೆ ಅಂತ ಹೇಳ್ತಿದ್ರೆ. ಇದರ ಬಗ್ಗೆ ಮಾತನಾಡೋದಕ್ಕೆ ಈ BV ಹಳ್ಳಿ ಅನ್ನುವಂತ ಒಂದು ಗ್ರಾಮಕ್ಕೆ ಇವತ್ತು ನಾನು ಹೋಗ್ತಾ ಇದ್ದೀನಿ. ಅಲ್ಲಿನ ಜನರನ್ನ ಮಾತನಾಡ್ತೀನಿ. ಏನೆಲ್ಲ ಸಮಸ್ಯೆಗಳಾಗ್ತಿದೆ, ಎಷ್ಟೆಲ್ಲ ಅಪಘಾತಗಳಾಗ್ತಿದೆ, ಎಷ್ಟೆಲ್ಲ ಸೀರಿಯಸ್ ಇಂಜುರೀಸ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಆ ಊರಿನ ಜನರನ್ನ ನಾನು ಮಾತನಾಡಿಸ್ತೀನಿ. ಯಾವ ಕಬ್ಬಾಳು ವೆಹಿಕಲ್ ಜಾಸ್ತಿ ಇರ್ತದೋ ಅವತ್ತು ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಅದು ಫಿಕ್ಸ್. 4 ಕಿಲೋಮೀಟರ್ಲೆ 7-8 ಜನ ಡೆತ್ ಆಗುತ್ತೆ. ಇದರಿಂದ ಬ್ಯಾಂಕ್ ಹೋಗೋಕ್ಕಾಗುದಿಲ್ಲ ನಮ್ಮಂತವ್ರು. ನೆಕ್ಸ್ಟ್ ಏನಾದ್ರು ಆಕ್ಸಿಡೆಂಟ್ ಆದ್ರೆ ಅದು ಎಲ್ಲರೂ ಅಧಿಕಾರಿಗಳು ಬರಬೇಕು, ಅವ್ರನ್ನ ಅಲ್ಲೇ ಇಟ್ಟಿರ್ತೀವಿ. ಸಾಯ್ತಾನೆ ಇರ್ಬೇಕಾ? ಎಷ್ಟು ಜನ ಹೆಣ ಬಿಡ್ಬೇಕು ಹೇಳಿ ಹಂಸಕ್ಕೋಸ್ಕರ? ಅಣ್ಣ, ಈಗ ನಿಮ್ಮೂರಲ್ಲಿ ಏನೋ ತುಂಬಾ ಆಕ್ಸಿಡೆಂಟ್ಸ್ ಆಗ್ತಿದೆಯಂತಲ್ಲ, ಏನಕ್ಕೋಸ್ಕರ ಆಕ್ಸಿಡೆಂಟ್ ಆಗ್ತಿದೆ, ಏನು ಅಂತ ಅದು? ಅದಕ್ಕೆ ಇಲ್ಲಿ ಕಬ್ಬಾಳ ದೇವಸ್ಥಾನಕ್ಕೆ ಹೋಯ್ತಾರೆ. ಅದರಿಂದ ಇದು ಈ ಕಡೆ ಕನಕಪುರ, ಈ ಕಡೆ ಕಬ್ಬಾಳ ರೋಡು ಎರಡು ಒಂದೇ ಸರ್ಕಲ್, ದೊಡ್ಡ ಸರ್ಕಲ್ ಇರೋದ್ರಿಂದ ಅದರಿಂದ ಇಲ್ಲಿ ಇಲ್ಲೊಂದು ನಂಬಿಸ್ಬೇಕು. ಜಾಸ್ತಿ ಫಾಸ್ಟ್ ಆಗಿ ಹೋಯ್ತಾರೆ. ಆ ಕಡೆ ಈ ಕಡೆಯಿಂದ ದಾಟ್ಬೇಕಾದ್ರೆ ಆ ರೂಟು ಕನಕಪುರ ರೂಟು ಐತೆ, ಈ ಕಡೆ ಕಬ್ಬಾಳ ರೋಡ್ ಇರೋದ್ರಿಂದ ಜಾಸ್ತಿ ವೆಹಿಕಲ್ ಇರೋದ್ರಿಂದ ನಮಗೆ ಇಲ್ಲಿ ನಂಬಿಸ್ಬೇಕು ಅಂತ ಅವಾಗಿಂದ 1 ವರ್ಷದಿಂದ ಕೇಳ್ತಾನೆ ಇದೀವಿ. ಇಲ್ಲಿ ನಮ್ಮ ಶಾಸಕರು ಏನು ಅದನ್ನ ತಲೆಗೆ ಹಾಕೊಳ್ಳಿಲ್ಲ. ಶನಿವಾರ ಭಾನುವಾರ ವೆಹಿಕಲ್ ಜಾಸ್ತಿ ಇರುತ್ತೆ. ಶನಿವಾರ ಭಾನುವಾರ ಮಂಗಳವಾರ ತುಂಬಾ ವೆಹಿಕಲ್. ನಾವು ಈ ಕಡೆಯಿಂದ ಆ ಕಡೆಗೆ ದಾಟ್ಬೇಕಾದ್ರೆ ಈಗ ಸ್ಥಳೀಕರಿಗೆ ಗೊತ್ತು ಇಲ್ಲಿ ಈ ತರ ಜಾಸ್ತಿ ಇದೆ ಅಂತ. ಕೆಲವರು ಬೇರೆ ಕಡೆಯಿಂದ ಬರ್ತಾರಲ್ಲ, ಬಂದಂಗೆ ನಿಲ್ಸೋದೇ ಇಲ್ಲ. ಈಗ ಬಸ್ ಸ್ಟ್ಯಾಂಡ್ ಪಾಪ ರೋಡ್ ಮಧ್ಯದಲ್ಲೇ ಇದೆ. ಈ ಕಡೆ ಹೋದ್ರೆ ಕನಕಪುರಕ್ಕೆ, ಈ ಕಡೆ ಕಬ್ಬಾಳಕ್ಕೆ ಹೋಗ್ತಿವಿ. ನಮ್ಮಂತ ಕೈಲಾಗದಾರ ಕಷ್ಟ ದಾಟಿ ಹೋಗಕ್ಕೆ ಹಾಕ್ಲೇಬೇಕು ಅಂಶ. ಹಂಗೆ ಅದ ಮೊದ್ಲಿನಂಗಲ್ಲ. ಮೊದ್ಲು ನಾವು ನಡ್ಕೋಯ್ತಿದ್ದ ಹಿಂದೆ ಕನಕಪುರ ನಡೀತಿದ್ದೋ. ಅವಾಗಿನ ಜಾಸ್ತಿ ಇರ್ತವೆ, ಸ್ಪೀಡ್ ಆಗೋ ಬರ್ತಾ ಇರ್ತಾರೆ. ಯಾಕಂದ್ರೆ ಮೈಸೂರು ರೋಡಲ್ಲಿ ಗಿಂಟ ಎತ್ತಾಗವ ಇಲ್ವಾ? ಏನಣ್ಣ, ಈಗ ನಿಮ್ಮೂರಿಗೆ ಏನೋ ಆಕ್ಸಿಡೆಂಟ್ಸ್ ಜಾಸ್ತಿ ಆಗುತ್ತಂತೆ, ವೆಹಿಕಲ್ ಜಾಸ್ತಿ ಬರ್ತಿದೆಯಂತೆ, ಒಂದು ಹಂಪ್ಸ್ಬೇಕು ಅಂತ ಕೇಳ್ತಿದ್ದಾರೆ. ಯಾರ್ಯಾರಿಗೆಲ್ಲ ಮನವಿ ಮಾಡಿದ್ರಿ ಇಲ್ಲಿವರೆಗೂ? ಯಾರಿಗೆ ಮನವಿ ಮಾಡೋದು? ಯಾರು ಏನು ಮಾಡೋದಿಲ್ಲ ಬಿಡ್ರಿ ರೀ. ಅವ್ರು ನಾವು ಮ್ಯಾಕ್ ಮಾಡ್ಕೊಂಡ್ರೆ ಅವ್ರ ತಲೆ ಮ್ಯಾಕ್ ಮಾಡ್ಕೊ ಹೋಯ್ತಾರ ಅವ್ರು ರೀ. ಯಾವನ್ರಿ ನಾವೇನ್ ಹೇಳಿದ್ರೆ ಕೇಳುನಿ ಅವನಿದ್ದಾನೆ ಇಲ್ಲಿ. ಯಾರು ಕೇಳಲ್ಲ. ನಾವೇನಾರ ಕೇಳೋದು ನಿನ್ಗೆ ಯಾಕೆ ಹೋಗ್ಲಲ್ಲೋ, ಕುಂತಿದ್ದಿಲ್ಲ ಕುಂತ್ಕೊಳ್ಳ ಸುಮ್ಗೆ ಅಂತಾರೆ. ಯಾವನ್ ಕೇಳನು? ಹೇಳ್ಬಿಡಿ ಹೋಗ್ಲಿ. ನೀವ್ರು ಹೇಳಿ ನಮ್ಮ ಮಾತು ಕೇಳ್ತಾರ ಅವರು? ಇಷ್ಟೆಲ್ಲ ಕೇಳಿ ಬಾಯ್ ಬಿಡ್ಕೊಂಡು ಅದಷ್ಟೇ ರಾಗೋದು. ಅಂದ್ರೆ ಎವ್ರಿ ಮೂವ್ಮೆಂಟ್ ವೆಹಿಕಲ್ ಸ್ಪೀಡ್ ಆಗಿರುತ್ತೆ ಇಲ್ಲಿ. ಸ್ಪೀಡಾಗೂ ಇರುತ್ತೆ. ಆಕ್ಸಿಡೆಂಟ್ ಆಗಿ ಮೊನ್ನೆ ಸತ್ತರು 3-4 ಜನ ಹುಡುಗರು ಎಲ್ಲಾರು ಸತ್ರು.
ಅದನ್ನ ಯಾರು ಕೇಳೋರು ಇಲ್ಲ ಹೇಳೋರು ಇಲ್ಲ. ಮೊನ್ನೆ ಒಬ್ರು ಕಾರ್ನವನ್ಗೆ ಕೂತ್ಬಿಟ್ಟು ಸ್ಕೂಟ್ರವ್ನು ಅವನೇ ದಂಡ ಕಟ್ಬಿಟ್ಟು ಕಾಸು ಕೊಟ್ಬಿಟ್ಟು ಹೊಂಟೆ ಹೋದ. ಸುಮ್ಗೆ ಹೇಳೋದು ಇಲ್ಲ ಕೇಳೋದು ಇಲ್ಲ. ಇಲ್ಲಿ ಓಲಿ ಯಾರಿಗೆ ಹೇಳ್ತೀರಾ ಇಲ್ಲಿ? ಏನಜ್ಜೆ, ಈ ರೋಡಲ್ಲಿ ತುಂಬಾ ವೆಹಿಕಲ್ಗಳು ಬರುತ್ತಾ? ವಿಪರೀತ ಆಯ್ತವೆ. ಏನು ತೋರ್ತಾರ ಹಂಗೆ ಮಾಡ್ತಾರೆ. ಯಾರು ಮಾತು ಕೇಳಾರಪ್ಪ? ಯಾರು ಕೇಳಲ್ಲ. ನಿನ್ಗೇನು ಬೈತಾರೆ. ಆಕ್ಸಿಡೆಂಟ್ಗಳಾಗುತ್ತಾ ಇಲ್ಲಿ? ಆಯ್ಕೆನೇ ಇರ್ತದೆ. ಆಗ್ತಾನೆ ಇರುತ್ತಾ? ಯಾರು ಹೇಳಿ ಯಾರು ಅಟ್ಲೀಸ್ಟ್ ಒಂದು ಗಿಮ್ಸ್ ಹಾಕಿದ್ರೆ ಒಂಚೂರು ಸ್ಲೋ ಆಗಾದ್ರೂ ಬರ್ತಾರೆ ಊರ ಮಧ್ಯೆ ಅಂತ ನೀವು. ನಮ್ಗೇನವ ಒಂದು ತಿಳಿದ್ರು ಒಂದು ತಿಳಿಯಂತೀವಿ ಏನವ. ಯಾರು ಕೇಳಲ್ಲ ನಿಮ್ಮ. ಈಗ ಈ ರೋಡಲ್ಲಿ ವೆಹಿಕಲ್ ಏನೋ ಜಾಸ್ತಿ ಬರುತ್ತಂತಲ್ಲ, ಆಕ್ಸಿಡೆಂಟ್ಸ್ ಎಲ್ಲ ಜಾಸ್ತಿ ಆಗ್ತಿದೆ ಅಂತ ನೀವೇನಾದ್ರು ನೋಡಿದ್ರೆ ಆಕ್ಸಿಡೆಂಟ್ಸ್ ಎಲ್ಲ? ಇಲ್ಲ ಸರ್, ನಾವು ನೋಡಿಲ್ಲ. ನಾವು ಇವಾಗ ಹೋಗ್ತಾ ಇದೀವಿ. ಒಟ್ಟಲ್ಲಿ ಹಂಸ ಇರ್ಬೇಕು. ಹಂಸ ಇದ್ರೇನೆ ಸರಿ. ಹಂಸ ಇದ್ರೇನೆ ಸರಿ. ಹಂಸ ಹಾಕಿಲ್ಲ, ಇಲ್ಲಿ ಉದ್ದಕ್ಕೂ ಎಲ್ಲೂ ಹಂಸಿಲ್ಲ. ಹಂಸ ಇರ್ಬೇಕು. ಹೆವಿ ಸ್ಪೀಡ್ ಇರ್ತಾವೆ ವೆಹಿಕಲ್ಗಳು. ನೋಡ್ರಿ, ಇಲ್ಲೇ ನೀವು ನಿಂತ್ಕೊಂಡಿರ್ತೀರಲ್ಲ, ನೀವೊಂದ್ಸಲ ನೋಡ್ರಿ, ಬರುತ್ತೆ. ಬ್ಯಾರಿಗೇಟ್ ಹಾಕಿರೋದಕ್ಕೆ ಹೋಯ್ತವ್ರೆ. ಬ್ಯಾರಿಗೇಟ್ ತೆಗ್ಸ್ ನೋಡ್ರಿ, ಗೊತ್ತಾಗುತ್ತೆ. ಈ ನಿಮ್ಮೂರು ರೋಡಲ್ಲಿ ವೆಹಿಕಲ್ಗಳು ಹೆವಿ ಸ್ಪೀಡ್ ಇರುತ್ತಂತೆ. ಕನಕಪುರ ಕಬ್ಬಾಳ್ಗೆ ಹೋಗೋಂಥವ್ರು ವೀಕೆಂಡ್ ಆಯ್ತು ಅಂತಂದ್ರೆ ವೆಹಿಕಲ್ಗಳು ಜಾಸ್ತಿ ಇರುತ್ತಂತೆ. ಆಕ್ಸಿಡೆಂಟ್ಸ್ ಒಂದು 7 ಜನ ಏನೋ ಸ್ಪಾಟ್ ಡೆತ್ ಆದ್ರಂತೆ. ಏನ್ ಹೇಳ್ತೀರಿ ಸರ್ ಇದಕ್ಕೆ? ಪ್ರತಿ ವಾರಕ್ಕೊಂದು ಆಕ್ಸಿಡೆಂಟ್ ಆಯ್ತದೆ. ಪ್ರತಿ ಶನಿವಾರ ಆಯ್ತದೆ, ಇಲ್ಲ ಭಾನುವಾರ ಆಯ್ತದೆ. ಯಾವಾಗ ಕಬ್ಬಾಳು ವೆಹಿಕಲ್ಸ್ ಜಾಸ್ತಿ ಇರ್ತದೋ ಅವತ್ತೇ ಆಕ್ಸಿಡೆಂಟ್ ಆಗೋದು. ಇಲ್ಲ ಸಾಯಂಕಾಲ ಆಯ್ತದೆ, ಬೆಳಗ್ಗೆ ಬರುವಾಗ ಆಯ್ತದೆ. ಇಲ್ಲ ಹಂಸ ವೈಜ್ಞಾನಿಕವಾಗಿ ಇಲ್ಲ, ಅದು ಸೈಂಟಿಫಿಕ್ ಆಗಿ ಹಂಸ ಹಾಕವ್ರೆ. ಹಂಗಾಗಿ ವೆಹಿಕಲ್ ಜಾಸ್ತಿ ಇದೆ, ರೋಡ್ ಅಗಲ ಆಗ್ಬೇಕು. ಈಗ ನಿಮ್ಮ ಕಬ್ಬಾಳಿಗೆ ಮತ್ತೆ ಕನಕಪುರಕ್ಕೆ ಹೋಗಿ ವೆಹಿಕಲ್ ಜಾಸ್ತಿ ಜೋರಾಗಿ ಬರ್ತಿರ್ತಾವಲ್ಲ, ಆಕ್ಸಿಡೆಂಟ್ಸ್ ಏನಾದ್ರು ಜಾಸ್ತಿ ಆಗುತ್ತಾ? ಹೇಗೆ, ಏನಕ್ಕೆ ಅಂತ? ಇಲ್ಲಿ ಟ್ರಾಫಿಕ್ ಜಾಸ್ತಿ, ವಿಪರೀತ ಟ್ರಾಫಿಕ್. ಭಾನುವಾರ ಮತ್ತೆ ಮಂಗಳವಾರ ಬರೋಕೆ ಆಗಲ್ಲ. ವಿಪರೀತ ವೆಹಿಕಲ್ಸ್ ಈ ಕಡೆಯಿಂದ ಆ ಕಡೆಗೆ ಹೋಗ್ಬೇಕಾದ್ರೆ ತುಂಬಾ ಶ್ರಮ. ಈಗ ನಾನು BV ಹಳ್ಳಿಯ ಗ್ರಾಮದಲ್ಲಿದ್ದೀನಿ. ಈ ಒಂದು ಗ್ರಾಮದ ಸುತ್ತಮುತ್ತನೇ ಕಳೆದ 6 ತಿಂಗಳಿಂದಲೂ ಕೂಡ ಅಷ್ಟೇ 37 ಅಪಘಾತಗಳಾಗಿದೆ. 7 ಜನ ಸಾವನ್ನಪ್ಪಿದ್ದಾರೆ. 100ಕ್ಕೂ ಹೆಚ್ಚು ಸಣ್ಣ ಪುಟ್ಟ ಅಪಘಾತಗಳಾಗಿರುವಂಥದ್ದು. ಹಾಗಾದ್ರೆ ಏನಕ್ಕೆ ಈ ಒಂದು ಅಪಘಾತಗಳು ಈ ಒಂದು ರಸ್ತೆಯಲ್ಲಿ ಅಧಿಕ ಸಂಖ್ಯೆಯಲ್ಲಿ ಆಗ್ತಿದೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ಈ ಹಳ್ಳಿಯ ಜನ ಕೂಡ ಇದ್ದಾರೆ. ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ ಒಬ್ಬೊಬ್ಬರನ್ನಾಗೆ. ಸರ್ ಹೇಳಿ, ಕಳೆದ 6 ತಿಂಗಳು ಹೋಲಿಕೆ ಮಾಡಿಕೊಂಡ್ರೆ 37 ಜನ ಮೇಜರ್ ಆಕ್ಸಿಡೆಂಟ್ ಆಗಿದೆ, 7 ಜನ ಸಾವನ್ನಪ್ಪಿದ್ದಾರೆ, 100ಕ್ಕೂ ಹೆಚ್ಚು ಅಪಘಾತಗಳಾಗಿದೆ. ಏನಕ್ಕೋಸ್ಕರ ಅಪಘಾತಗಳಾಗ್ತಿದೆ ಅಂತ? ಈ ರಸ್ತೆ ಹೊಸದಾಗಿ ಅಂದರೆ ಮತ್ತೆ ರಿನೋವೇಷನ್ ಮಾಮೂಲಿ ಹೊಸದಾಗಿ ಟಾರ್ ಹಾಕಿದ್ರು, ತುಂಬ ವೇಗ ಹೋಗ್ತಾರೆ. ಮೊದಲನೇ ಸಮಸ್ಯೆ ವೇಗವಾಗಿ ಹೋಗುವಂಥದ್ದು. ಇಲ್ಲೇನಾಗ್ತದೆ, ಹಂಸ್ಕೊಳ್ಬೇಕು. ಇಲ್ಲಿ ನೀವು ನೋಡ್ತಾ ಇದ್ದೀರಿ BV ಹಳ್ಳಿ ಸರ್ಕಲ್ನಲ್ಲಿ ಇಲ್ಲ, ಇದು ಎಕ್ಸಾಕ್ಟ್ ಇದೇ ಸ್ಪಾಟಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು. ಸ್ಪೀಡಾಗಿ ಬಂದರು, ಗಾಡಿ ಮೇಲೆ ಹತ್ಸ್ಕೊಂಡೋದ್ರು. ನಿಮಗೆ 6 ತಿಂಗಳಿಂದ ಈಚೆಗೆ ನಿಮಗೆ ಇನ್ನು ಹೇಳಬೇಕು ಅಂದರೆ 7-8 ಡೆತ್ ಆಗಿದೆ. ಎಲ್ಲಿಂದ? ಈ BV ಹಳ್ಳಿ ಸರ್ಕಲಿಂದ ಹೊಂಗನೂರು ಕೆರೆ ಏರಿ ತನಕ, ಏರಿ ಬಿಟ್ಟು ಅಲ್ಲ, ನಾನು ನಿಮಗೆ ಅಲ್ಲಿಗೆ 4 ಕಿಲೋಮೀಟ್ರಲ್ಲೇ 7-8 ಜನ ಡೆತ್ ಆಗದೆ. ಹೆವಿ ಸ್ಪೀಡು, ಎಲ್ಲೂ ಹಂಸ್ಕೊಳ್ಳಿಲ್ಲ. ನಾವು ತುಂಬ ರಿಕ್ವೆಷನ್ ಕೊಟ್ಟಿದ್ದೀವಿ. ಒಂದು ಎಲ್ಲರಿಗೂ DC ಇಂದ ಹಿಡಿದು MLA ಅವ್ರಿಗೆ, SP ಅವ್ರಿಗೆ, ಪ್ರತಿ ಡಿಪಾರ್ಟ್ಮೆಂಟ್ಗೂ ರಿಕ್ವೆಷನ್ ಕೊಟ್ಟಿದ್ದೀವಿ. ಇಲ್ಲೇ ಇದೆ ನಮಗೆ ಕೊಟ್ಟಿರುವಂಥದ್ದು. ಇದೆಲ್ಲ ಯಾರ್ಯಾರಿಗೆಲ್ಲ ರಿಕ್ವೆಷನ್ ಕೊಟ್ಟಿರೋ? ತಹಸೀಲ್ದಾರ್ ಕೊಟ್ಟಿದ್ದೀವಿ, ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೀವಿ, SP ಅವ್ರು ಕೊಟ್ಟಿದ್ದೀವಿ, ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲರೂ ಕೊಟ್ಟಿದ್ದೀವಿ. ಪ್ರತಿ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೀವಿ. ನಮಗೆ ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಉತ್ತಮವಾಗಿ ಸ್ಪಂದಿಸವ್ರೆ. ನಾವು ಅವ್ರ ಮೇಲೆ ಆರೋಪ ಮಾಡೋದಿಲ್ಲ. ನಮಗೆ ಇಲ್ಲಿ ನೇರವಾಗಿ ಲೋಪದೋಷ ಕಾಣಿಸ್ತಾ ಇರುವಂಥದ್ದು PW ಇಲಾಖೆಯವರು. PW ಇಲಾಖೆಗೆ ನಾವು ಎಷ್ಟು ಸಾರಿ ಒತ್ತಾಕಿದ್ರು ಪೊಲೀಸ್ನವರೇ ನಮ್ಮ ಅಕ್ಕೂರು ಠಾಣೆಯಿಂದ 3-4 ಸಾರಿ ರಿಕ್ವೆಷನ್ ಕಳಿಸಿದ್ದಾರೆ. ಈ ಕಬ್ಬಾಳು ಅಂದರೆ ಸಾಕು, ಈಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ ವೀಕೆಂಡ್ ಬಂತು ಅಂದರೆ ಸಾಕು ಕಬ್ಬಾಳಮ್ಮಂಗೆ ಹೋಗ್ಬೇಕು ಅಂತ ಬರ್ತಾರೆ. ಕೇರಳ, ತಮಿಳ್ನಾಡಿಂದನೂ ಕೂಡ ಅಷ್ಟು ಬರ್ತಾರೆ. ಬಂದಂಥವ್ರು ಪ್ರತಿಯೊಬ್ಬರು ಕೂಡ ಇದೇ ಒಂದು ರೋಡಲ್ಲೇ ಹೋಗ್ಬೇಕು, ಓವರ್ ಸ್ಪೀಡಾಗಿ ಹೋಗ್ತಾರೆ ಅಂತ ಹೇಳ್ತಿದ್ದೀರಾ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ರೆಸ್ಪಾನ್ಸಿಬಲ್ ಅಂತ? ಮೊನ್ನೆ ಸಂಡೇ ನಾನು ಚನ್ನಪಟ್ಟಣಕ್ಕೆ ಹೋಗ್ಬೇಕಾದ್ರೆ ಲೈನ್ ಬರ್ತಾವೆ ವೆಹಿಕಲ್ಲು. ರೈಟ್ ತಗೊಳ್ಳಿಕ್ಕೆ ಅವಕಾಶನೇ ಇಲ್ಲ. ಸುಮಾರು 10-15 ನಿಮಿಷ ಕಾಯ್ಬೇಕು. ಆದರೂ ಇಲ್ಲ ಒಂದು ಹಂಸಿದ್ರೆ ಆ ಕಡೆ ಒಂದು ಡೆಡ್ ಅಲ್ಲಿ, ಈ ಕಡೆ ಡೆಡ್ ಎಂಡಲ್ಲಿ 2 ಹಂಸಿದ್ರೆ ಅಟ್ಲೀಸ್ಟ್ ಸ್ಪೀಡ್ ಅವಾಯ್ಡ್ ಆಗುತ್ತೆ. ಆ ಸ್ಪೀಡ್ ಅವಾಯ್ಡ್ ಆದಾಗ ಅಟ್ಲೀಸ್ಟು ಇಲ್ಲೇನೋ ರೋಡ್ ಕ್ರಾಸ್ ಮಾಡ್ತಕ್ಕಂಥವ್ರು, ಮಕ್ಕಳು ಮರಿ ಮತ್ತು ವಯೋವೃದ್ಧರು, ಅಂಗವಿಕಲರು, ಇಲ್ಲಿ ಬ್ಯಾಂಕ್ ಇದೆ, ಅಲ್ಲಿ ಪಬ್ಲಿಕ್ಕು ಓಡಾಡಬೇಕಾದಂಥ ಇದಿದೆ. ಇಲ್ಲಿ ಆಸ್ಪತ್ರೆ ಇದೆ, ಇದು ಊರಿಗೆ ಹೋಗ್ಬೇಕಾದ್ರೆ ಕನೆಕ್ಷನ್ ರೋಡ್ ಇದೆ. ಇಲ್ಲಿ ಏನಾಗ್ತದೆ ಅಂತಂದರೆ ಹೆವಿ ಫಾಸ್ಟೇ ಬರ್ತವೆ ಕಾರ್ಗಳಂತೂ. 1 by 1 ಏನು ಲೈನ್ ಬರ್ತವೆ.
ಭಾಳ ತೊಂದರೆ ಆಗ್ತದೆ. ಅದರಿಂದ ಇಲಾಖೆಯವರು ಏನು ಇಲ್ಲಿವರೆಗೆ ಇಷ್ಟೊಂದು ಎಲ್ಲ ಮನವಿ ಕೊಟ್ಟು ಎಲ್ಲ ಮಾಡಿ ಭಾಳ ಇರೆಸ್ಪಾನ್ಸಿಬಲ್ ಪರ್ಸನ್ ಅಂತ ಈ ಸಂಬಂಧಪಟ್ಟ ಇಂಜಿನಿಯರ್ ಯಾರು ಈ ರೋಡಲ್ಲಿ ಒಂದು ದಿವಸನೂ ಬರೋದಿಲ್ಲ. PW ಇಂಜಿನಿಯರು ಈ ರೋಡಲ್ಲಿ ಬಂದು ಒಂದ್ಸತಿ ಪ್ರಯಾಣ ಮಾಡಿ ಮಂಗಳವಾರ, ಭಾನುವಾರ ಮತ್ತು ಶುಕ್ರವಾರ ಹೆವಿ ಸಿಕ್ಕಾಮುಟ್ಟ ವೆಹಿಕಲ್ ಇರ್ತವೆ. ಒಂದ್ ರೀತಿ ಈ ಬೆಂಗಳೂರು ಮತ್ತೆ ಮೈಸೂರು ಹೈವೇ ಇದೆಯಲ್ಲ, ಎಕ್ಸ್ಪ್ರೆಸ್ ವೇ, ಆ ರೀತಿಯಾಗಿ ವೆಹಿಕಲ್ ಇರುತ್ತೆ ಅಂತ ಇರೋದು. ಈಗ ಊರು ಒಳಗಡೆಯಿಂದ ಜನ ಬರ್ತಾರೆ, ಈ ಕಡೆಯಿಂದ ಗಾಡಿ ಬರ್ತವೆ, ಆ ಕಡೆಯಿಂದ ಗಾಡಿ ಬರ್ತವೆ. ಇಲ್ಲಿ ಹಂಸಿಲ್ಲ ಅಂದಾಗ ಈಗ ಏನು ಕಾಣೋದಿಲ್ಲ. ಆ ಕಡೆ ರೋಡ್ನವ್ರಿಗೆ ಈ ಕಡೆ ರೋಡ್ನವ್ರಿಗೆ ಏನು ಕಾಣಲ್ಲ. ಈಗ ಹಂಸಿದ್ರೆ ಒಂದಷ್ಟು ಅವಾಯ್ಡ್ ಆಗೋಕಾರ ಆಗುತ್ತೆ. ಈ ಕಬ್ಬಾಳಮ್ಮ ದೇವಸ್ಥಾನ ಇರೋ ದೆಸೆಯಿಂದ ನಮಗೆ ಇದ್ಬದ್ದು ತೊಂದರೆ ಆಗಿರೋದೇ ಈಗ ವೆಹಿಕಲ್ಗಳಿಂದ. ಈಗ 60-80 ರೋಡ್ ಹೋಯ್ತಾರೆ, ಆಗ ಅಪಘಾತ ಆದೇ ಆಯ್ತವೆ. ದಯವಿಟ್ಟು ಹಂಸ ಹಾಕ್ಸೋಕೆ ಏನಾರು ವ್ಯವಸ್ಥೆ ಮಾಡ್ಬೇಕು. ಡೇ ಟೈಮ್ ನಲ್ಲಿ ಆಕ್ಸಿಡೆಂಟ್ಸ್ ಜಾಸ್ತಿ ಆಗುತ್ತೋ ಅಥವಾ ನೈಟ್ ಟೈಮ್ ಅಲ್ಲಿ ಆಕ್ಸಿಡೆಂಟ್ಸ್ ಜಾಸ್ತಿ? ಸರ್, ಡೇ ಟೈಮ್ ಮೇಲೇನೆ ಇದು ವೆಹಿಕಲ್ ಫ್ಲೋಯಿಂಗ್ ಜಾಸ್ತಿ ಇರೋದು. ಏನಕ್ಕೆ ಅಂದರೆ ಈ ಕಡೆ ಸಾತ್ನೂರಿಂದ ಬರುತ್ತೆ, ಆ ಕಡೆ ಚನ್ನಪಟ್ಟಣದಿಂದ ಬರುತ್ತೆ, ಈ ಕಡೆ ಊರಿಂದ ಬರುತ್ತೆ, ಈ ಕಡೆ ಕನಕಪುರ ಕಡೆಯಿಂದ ಬರುತ್ತೆ. ಎಲ್ಲ ವೆಹಿಕಲ್ ಬಂದು ಜಂಕ್ಷನ್ ಆಗುವಂಥ ಸ್ಥಳ ಇದು. ವೆಹಿಕಲ್ ದಟ್ಟಣೆ ಅಷ್ಟೇ ಇದೆ. ನಾವು ಎಷ್ಟೇ ಮನವಿ ಮಾಡಿದ್ರು ಇದ್ರ ಬಗ್ಗೆ ಯಾರೂ ಗಮನ ಕೊಡಲಿಲ್ಲ. ನಾವು ವಾಲಂಟ್ರಿಯಾಗಿ ನಮ್ಮ ಸ್ವಇಚ್ಛೆಯಿಂದ ಹೋಗಿ ಅಲ್ಲಿ ಪೊಲೀಸ್ ಇಲಾಖೆಗೆ ಹೇಳಿ ಆ ಬ್ಯಾರಿಕೇಡ್ಗಳು ತಗೊಬಂದು ನಾವೇ ಅಳವಡಿಸಿದ್ರು ಸುಧಾ ಎಷ್ಟೇ ಮಾಡಿದ್ರು ಅವಾಯ್ಡ್ ಆಯ್ತಾ ಇಲ್ಲ. ಅದರಿಂದ ಶಾಸಕರೇ ಆಗಲಿ ಅಥವಾ PWD ಇಂಜಿನಿಯರ್ಗಳೇ ಆಗಲಿ, ಇದಕ್ಕೆ ಸಂಬಂಧಪಟ್ಟವ್ರು ಯಾರೇ ಆಗಿರ್ಬೋದು, ವೈಜ್ಞಾನಿಕವಾಗಿ ಅಂಶ ಹಾಕುವಂಥದ್ದು ಈಗ ರೂಢಿಲ್ಲದೆ ಅಂಥ ಅಂಶಗಳನ್ನ ನಮಗೆ ಒಂದು 3 ಕಡೆಯಿಂದ ಹಾಕೊಟ್ರೆ ಎಷ್ಟೋ 100ಕ್ಕೆ ಆಗದೆ ಇದ್ರು ಒಂದು 50% ಅವಾಯ್ಡ್ ಅಂತೂ ಅದೇ ಆಗುತ್ತೆ. 24 ಗಂಟೆ ಇಲ್ಲೇ ಇರ್ತೀರ, ಹೋಟ್ಲಲ್ಲಿ ಇರ್ತೀರ. ನೀವು ನೋಡ್ದಂಗೆ ವೆಹಿಕಲ್ ಎಷ್ಟು ಫಾಸ್ಟ್ ಆಗಿ ಬರ್ತಿರುತ್ತೆ? ಇಲ್ಲಿ ಜಾಸ್ತಿ ಫಾಸ್ಟ್ ಆಗಿ ಬರುತ್ತೆ, ಯಾರು ಸ್ಲೋನೇ ಮಾಡಲ್ಲ. ಬರುತ್ತೆ, ಬಂದಂಗೆ ಬರ್ತಾ ಇರ್ತಾರೆ. ಆಲ್ಮೋಸ್ಟ್ ಇಲ್ಲಿ ಗಂಡು ಬಂದು ಬ್ರೇಕ್ ಹಿಡಿದು ಬಿದ್ದಿರೋದು ಇದೆ. ಆ ಥರ ಎಲ್ಲ ಆಗುತ್ತೆ. ಊರೊಳಗಡೆಯಿಂದ ಬರೋರೆಲ್ಲ ಬಂದು ಸ್ಲೋನೇ ಮಾಡಲ್ಲ. ಆ ಥರ ಎಲ್ಲ ಆಗುತ್ತೆ ಇಲ್ಲಿ. ಪಾಪ ಅವ್ರು ಹೇಳ್ತಾ ಇದ್ರು, ನಾನು ನಡ್ಕೊಂಡು ಹೋಗಕ್ ಆಗೋದಿಲ್ಲ, ಬ್ಯಾಂಕ್ ಹೋಗ್ಬೇಕಂದ್ರೆ ನಾನು 10-15 ನಿಮಿಷ ತಗೊಳ್ತೀನಿ ಅಂತ. ಸರ್, ಮ್ಯಾಕ್ಸಿಮಮ್ ಏನಾಗ್ತದೆ ಅಂತಂದರೆ ಅನೇಕ ವಯೋವೃದ್ಧ ಹೆಣ್ಮಕ್ಳುಗಳು, ವಯೋವೃದ್ಧರು ಆಸ್ಪತ್ರೆ ಬರ್ತಾರೆ. ಸ್ವಲ್ಪ ಇಲ್ಲಿ ಆಸ್ಪತ್ರೆಯಲ್ಲಿ ಡಾಕ್ಟ್ರು ಸ್ವಲ್ಪ ಚೆನ್ನಾಗಿ ನೋಡ್ತಾರೆ. ಅದಕ್ಕೋಸ್ಕರ ಸಾತ್ನೂರಿಂದಲೂ ಸಹ ಇಲ್ಲಿ ಬರ್ತಾರೆ. ಇವತ್ತು ನಾನು ಹೋಗಿದ್ದೆ, ಅಲ್ಲಿ ಸಾತ್ನೂರಿಂದ 3-4 ಜನ ಬಂದರು. ಎಲ್ಲ ಬರ್ತಕ್ಕಂಥ ವಯೋವೃದ್ಧ ಹೆಣ್ಮಕ್ಳುಗಳು, ವಯೋವೃದ್ಧ ಗಂಡಸರುಗಳು. ಅವರು ಆ ರೋಡ ಅಲ್ಲಿಂದ ಇಳಿದು ಇಲ್ಲಿ ಕ್ರಾಸ್ ಮಾಡಿ ಬರಬೇಕಾದ್ರೆ ಭಾಳ ಕಷ್ಟ ಆಗ್ತದೆ. ಅಷ್ಟು ಹೆವಿ ಸ್ಪೀಡ್ ನೋಡಿ ಹೋಗ್ತಾವೆ ಗಾಡಿಗಳು, ಎಷ್ಟೊಂದು ಸ್ಪೀಡಾಗಿ ಹೋಗ್ತಾವೆ. ಈ ಥರ ಹೋಗೋದ್ರಿಂದ ಅನಾಹುತಗಳಾಗ್ತವೆ. ಈ ಕೂಡಲೇ ಸಂಬಂಧಪಟ್ಟಂಥ ಇಲಾಖೆಯವರು ಕ್ರಮ ವಹಿಸಿ ಅಂಶ ಹಾಕಿ ಒಂದು ಜನಗಳಿಗೆ ಸಹಾಯ ಮಾಡಬೇಕು ಅಂತ ನಾವು. ಹಿಂದೆ ಏನಾದರೂ ಹಂಸ ಹಾಕಿ ಅಂತ ಏನಾದರೂ ಪ್ರೊಟೆಸ್ಟ್ ಮಾಡಿದ್ರ ಯಾರಾದ್ರೂ, ಅಥವಾ ನಮ್ಗೆ ಹಂಸ ಬೇಕೇ ಬೇಕು, ಇಲ್ಲಿ ಸಾವು ನೋವುಗಳು ಜಾಸ್ತಿ ಆಗ್ತಿದೆ, ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಿದೆ ಅಂತ? ಈಗಾಗಲೇ ನಾವು ಇವ್ರಿಗೆ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆಯವ್ರಿಗೂ ಈ ಮಾತನ್ನು ಹೇಳಿದ್ವು. ನೀವೇನ ಮತ್ತೆ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳಿಗೂ ಹೇಳಿದ್ವು, ನೀವೇನಾದರೂ ನಮಗೆ ಹಂಸ ಹಾಕಿಲ್ಲ ಅಂದರೆ ನಾವು ಎಲ್ಲ ಸಾರ್ವಜನಿಕರು ಮತ್ತು ಪ್ರಯಾಣಿಕರು, ಗ್ರಾಮಸ್ಥರೆಲ್ಲ ಸೇರಿಕೊಂಡು ಇಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ಅನ್ನೋ ವಿಚಾರವನ್ನು ಹೇಳಿದ್ವು. ಇಲ್ಲ ಇನ್ನೊಂದು 15 ದಿನ, 1 ತಿಂಗಳು ಅಂತೇಳಿ ಬರೀ ಕಾಗೆ ಹಾರಿಸ್ತಾ ಇದ್ದಾರೆ ಹೊರತು ಬರೀ ಅವ್ರ ಘೋಷಣೆ ಹೇಳ್ತಾ ಇದ್ದಾರೆ 15 ದಿನ 20 ದಿನ ಅಂತೇಳಿ ಅದೇ ಕಾರ್ಯಗತವಾಗಿ ಅವ್ರು ಮಾಡ್ತಾ ಇಲ್ಲ. ಹಾಗಾಗಿ ಈಗ ಎಲ್ಲರೂ ಹೇಳ್ತಿರುವಂತದ್ದು ಅಂಶಗಳಿಲ್ಲದೆ ಇರುವಂತ ಕಾರಣಕ್ಕೆ ಏನೆಲ್ಲ ಸಮಸ್ಯೆ ಆಗ್ತಿದೆ, ನಾವು ಓಡಾಡಕ್ಕೆ ಎಷ್ಟು ಕಷ್ಟ ಆಗ್ತಿದೆ ಅಂತ ಹೇಳಿದ್ರು. ಈಗ ನೀವು ಆಲ್ರೆಡಿ ಎಲ್ಲರಿಗೂ ರಿಕ್ವಿಜೇಷನ್ ಕೊಟ್ಟಿದ್ದೀರಾ. ಒಂದು ವೇಳೆ ಏನಾದರೂ ನಿಮ್ಮ ರಿಕ್ವಿಜೇಷನ್ಗೆ ಯಾವುದೇ ರೀತಿಯಂತಹ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿಲ್ಲ ಅಂತಂದ್ರೆ ನೆಕ್ಸ್ಟ್ ನೀವೇನ್ ಮಾಡೋಣ ಅಂತಿದ್ರೆ? ಏನು ಮಾಡೋಕ್ಕಾಗಲ್ಲ. ನಾವೀಗ ಪ್ರಾಬ್ಲಮ್ ಆದಾಗ ನಿಮ್ಗೆ ಏನು ಹೇಳ್ತೀನಿ, ಉದಾಹರಣೆಗೆ ಪ್ರಾಬ್ಲಮ್ ಆದಾಗ ನಾವೀಗ ಅವ್ರು ಹೇಳ್ಕೊಂಡು ಏನು ಮಾಡ್ತಾ ಇಲ್ಲ. ನಾವೊಂದು ಗುಂಡಿ ಕಿತ್ತರೆ ಬಂದು ನಮಗೆ ಕಂಪ್ಲೇಂಟ್ ಮಾಡ್ತಾರೆ. ಹಿಂದೆ ಆನೆಗಳು ನಮ್ಗೆ ಇನ್ನೊಂದು ಪ್ರಾಬ್ಲಮ್ ಇದೆ. ನಮ್ಮಲ್ಲಿ ಆನೆಗಳು ತುಂಬ ಓಡ್ತಾ ಇದೆ. ನಮ್ಮದು ಈಗ ಆನೆ ಕಾಯ್ದೆ ಮಾಡಿ ಅಂತ ಕೇಳಿದ್ವಿ, ಮಾಡಿಲ್ಲ. ಆನೆ ಬಂದು ನಮ್ಮ ಮರ ಮುರಿದಾಕಿದಾಗ ನಾವು ಸುಮ್ಮನೆ ಹೋಗ್ಬೇಕು, ಸತ್ತು ನಾವು ಸುಮ್ಮನೆ ಸ್ಟ್ರೈಕ್ ಮಾಡ್ಕೋ ಮನೆ ಹೋಗ್ಬೇಕು. ನಾವು ಒಂದು ಗಿಡ ಕಡ್ಕೊ ಬಂದರೆ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದು ನಮ್ಮ ಎತ್ತಕ್ಕೆ ಒಳಗಾಗ್ತಾರೆ. ಇಷ್ಟೇ ಡಿಫ್ರೆನ್ಸು. ನಾವೇನಾದ್ರು ಕಾನೂನು ಕೈ ತಗೋತೀವಿ ಅಂದರೆ ನಾವು ಹೊರಗಡೆ ಕೂತ್ಕೋಬೇಕಾಗ್ತದೆ. ಅಸಹಾಯಕರು ಮಾಡೋರು ಸಾರ್ವಜನಿಕರನ್ನ, ಸರ್ಕಾರ ಸಾರ್ವಜನಿಕರು ಅಸಹಾಯಕರು ಮಾಡೋದು. 2ನೇ ತಿಂಗಳಲ್ಲಿ ನಾವು ಕೊಟ್ಟಿರೋದು, ಕಡಿಮೆ ಏನಿಲ್ಲ ನೋಡಿ. 2ನೇ ತಿಂಗಳು ಡೇಟ್ ನೀವು ನೋಡ್ಬೇಕಂದ್ರೆ 2ನೇ ತಿಂಗಳು, ಎಕ್ಸಾಕ್ಟ್ 2ನೇ ತಿಂಗಳು ಕೊಟ್ಟಿರುವಂಥದ್ದು. ನಮಗೆ ಎಲ್ಲಾ ಇಲಾಖೆ ಸ್ಪಂದಿಸವ್ರೆ. ನಮ್ಮ ಪೊಲೀಸ್ ಇಲಾಖೆ ತುಂಬಾ ಒಳ್ಳೆ ರೀತಿ ಸ್ಪಂದಿಸವ್ರೆ ಸರ್. ಹೌದು, ಅವ್ರ ಕೋಆಪರೇಷನ್, ನಮಗೆ ಪೊಲೀಸ್ ಇಲಾಖೆ ಕೋಆಪರೇಷನ್ ನಾವು ಬ್ಯಾರಿಕೇಡ್ ಹಾಕಿದೀವಿ, ನಾವೇ ಮ್ಯಾನೇಜ್ ಮಾಡ್ಕೊತಾ ಇದೀವಿ. ನಮ್ಗೆ ತೀರಾ ನೆಗ್ಲೆಕ್ಟ್ ಮಾಡ್ತಾ ಇರುವಂತದ್ದು PW ಇಲಾಖೆ, ಬೇರೆ ಯಾರ ಮೇಲೂ ಆರೋಪ ಮಾಡೋದಿಲ್ಲ. ಯಜಮಾನ್ರೆ ಏನ್ ಹೇಳ್ತೀರಾ ನೀವು? ನಾವು ನಡ್ಕೋತಿದ್ದ ಕಾಲದಲ್ಲಿ ಕನಕಪುರ ನಡೆದಿವೆ, ಅವತ್ತು ಇಷ್ಟಿರ್ಲಿಲ್ಲ. ಗಾಡಿಗಳಿಂದ ಕನಕಪುರ ಹೋಗಿವೆ. ಯಾಕಿಂಗ್ ಹೇಳ್ತಾವ್ರೆ ಅಂತಲ್ಲ, ಬೇಕಾದ್ರೆ ಕೇಳ್ಕೊಳ್ಳಿ ಹಿರಿಯರ. ಇವತ್ತು ಭಾರಿ ಕಷ್ಟ, ರೋಡಲ್ಲಿ ಹೋಗ್ಬೇಕಾದ್ರೆ ದಾಟ್ಬೇಕಾದ್ರೆ ಭಾರಿ ಕಷ್ಟ ಅದ ಸರ್. ಕೊನೆಯದಾಗ ಏನ್ ಹೇಳ್ತೀರಿ ಸರ್, ನಿಮ್ಮ PWD ಇಲಾಖೆಯವ್ರಿಗಾಗಿರ್ಬೋದು ಅಥವಾ ಇಲ್ಲಿನ ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು, ಏನ್ ಹೇಳ್ತೀರಾ ನ್ಯೂಸ್ 18 ಮೂಲಕ? ಸರ್, ಇನ್ನೇನಿಲ್ಲ, ನೆಕ್ಸ್ಟ್ ಏನಾದ್ರು ಆಕ್ಸಿಡೆಂಟ್ ಆದರೆ ಎಲ್ಲರೂ ಅಧಿಕಾರಿಗಳು ಬರೋಗಂಟ ಅವ್ರನ್ನ ಅಲ್ಲೇ ಇಟ್ಟಿರ್ತೀವಿ. ಅವ್ರು ಬರೋಗಂಟ ಪ್ರತಿಭಟನೆ ಮಾಡ್ತೀವಿ.
ಆಮೇಲೆ JCB ಏನಾದ್ರೆ ತೋರಿಸ್ಬೇಕಾಯ್ತು. ದಯವಿಟ್ಟು ಈ ಸರ್ಕಲ್ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಇಲ್ಲೊಂದು ಹಂಸಾಕು ವ್ಯವಸ್ಥೆ ಮಾಡಬೇಕಾಗಿ ಈ ಮೂಲಕ ಕೇಳ್ಕೊತೀವಿ. ಎಷ್ಟು ಜನ ಎಣ ಬಿಡ್ಬೇಕು ಹೇಳಿ ಹಂಸಕ್ಕೋಸ್ಕರ? ಎಣ ಬಿದ್ಮೇಲೆ ಹಂಸ ಹಾಕ್ತೀವಿ, ಇನ್ನಿಷ್ಟು ಜನ ಇಲ್ಲ ದಿನ ಬಂದು ನಾವು ಮಾರ್ಡರ್ ಮಾಡ್ಬೇಕಾಗ್ತದೆ ಅಷ್ಟೇ. ಇನ್ನೇನು ಆ ರೀತಿ ಆಯ್ತಾ ಪರಿಸ್ಥಿತಿ? ಇಷ್ಟೊಂದು ಎಣ ಬಿದ್ರು ಸಹ ಹಂಸ ಆಗ್ತಾ ಇಲ್ಲ ಅಂದ್ರೆ ಇನ್ನೇನು ಮಾಡೋದು? ಓಕೆ, ಕೇಳಿದ್ರಲ್ಲ, ಇದು ಚನ್ನಪಟ್ಟಣದ BV ಹಳ್ಳಿ ಅನ್ನುವಂಥ ಒಂದು ಊರಿನ ಜನರ ಮಾತು. ಕಳೆದ 6 ತಿಂಗಳಿಂದ ನೋಡ್ಕೊಳ್ತಾ ಹೋದ್ರೆ ಸುಮಾರು 37 ಅಪಘಾತಗಳಾಗಿದೆ, 7 ಜನ ಸತ್ತೋಗಿದ್ದಾರೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಓವರ್ ಸ್ಪೀಡ್. ಯಾಕಂದ್ರೆ ಕಬ್ಬಾಳು ದೇವಾಲಯಕ್ಕೆ ಅಂತ ಹೇಳ್ಬಿಟ್ಟು ಜಾಸ್ತಿ ಸಂಖ್ಯೆಯಲ್ಲಿ ಜನ ಬರ್ತಾರೆ. ಅದರಲ್ಲೂ ಕೂಡ ಮಂಗಳವಾರ, ಶುಕ್ರವಾರ, ಭಾನುವಾರ ಅಂತೂ ವಿಪರೀತ ವೆಹಿಕಲ್ ಇರುತ್ತೆ. ಕುಡಿದು ವಾಹನ ಚಲಾಯಿಸ್ತಾರೆ, ಫಾಸ್ಟಾಗಿ ಹೋಗ್ತಿರ್ತಾರೆ. ಇಲ್ಲಿನ ಊರಿನ ಜನರು ರೋಡಲ್ಲಿ ಓಡಾಡೋಕ್ಕೂ ಕೂಡ ಅಷ್ಟೇ ಭಯ ಪಡುವಂಥ ಸ್ಥಿತಿ ಉದ್ಭವವಾಗಿದೆ. ಆ ಕಾರಣಕ್ಕೋಸ್ಕರ ಸಂಬಂಧಪಟ್ಟಂಥ PWD ಇಲಾಖೆಗೆ ಒಂದು ಮನವಿಯನ್ನು ಮಾಡ್ತಿರುವಂಥದ್ದು, ದಯವಿಟ್ಟು ಊರಿಗೆ ಎಂಟ್ರೆನ್ಸಲ್ಲಿ ಮತ್ತು ಎಕ್ಸಿಟ್ ಟೈಮಲ್ಲಿ ಒಂದು ಹಂಸನ್ನು ಹಾಕಿ, ಆವಾಗಾದರೂ ವೆಹಿಕಲ್ಗಳು ಸ್ಲೋ ಆಗುತ್ತೆ. ಇದರಿಂದ ಹೋಗುವಂಥ ಪ್ರಾಣಗಳು ಮತ್ತು ಆಗುವಂಥ ಅಪಘಾತಗಳು ತಡೆಯುವಂತಾಗುತ್ತೆ ಅನ್ನುವಂಥ ಒಂದು ಮನವಿಯನ್ನು ಮಾಡ್ತಿದ್ದಾರೆ. ಒಂದು ವೇಳೆ ಏನಾದರೂ ಹಂಸನ್ನೇನಾದರೂ ಹಾಕಿಲ್ಲ ಅಂತಂದರೆ ಮುಂದಿನ ದಿನದಲ್ಲಿ ರೋಡ್ಗಳನ್ನು ಬ್ಲಾಕ್ ಮಾಡಿಕೊಂಡು ಯಾವುದೇ ರೀತಿಯಂಥ ಪ್ರತಿಭಟನೆಗೂ ಕೂಡ ನಾವೆಲ್ಲ ಸಿದ್ಧವಾಗಿದ್ದೀವಿ ಅನ್ನೋಂಥ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಡ್ತಿದ್ದಾರೆ. ಇದು ಈ ಊರಿನ ಸಮಸ್ಯೆ. ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.